ವರದಿಯನ್ನ ಸ್ವೀಕರಿಸಿ ಸಿಎಂ ಸಿದ್ದರಾಮಯ್ಯ ಇದೀಗ ವಿಧಾನಸೌಧದಿಂದ ಹೊರಟಿದ್ದಾರೆ. ಅದೇ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಿಬ್ಬಂದಿ ಜೈಕಾರ ಹಾಕ್ತಾ ಇದ್ರು. ಎಷ್ಟೊಂದು ಸಂಖ್ಯೆಯಲ್ಲಿ ಸಿಬ್ಬಂದಿ ಹಾಗೆ ಅವರ ಆಪ್ತರು ಸೇರಿದ್ರು ಅಂತ, ಅವರ ಜೊತೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತ ಸಿಬ್ಬಂದಿ ಸೇರಿದಂತೆ ಸಾಕಷ್ಟು ಜನ ವಿಧಾನಸೌಧದಲ್ಲಿ ಸೇರಿದ್ರು. ಅದರಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಒಬ್ರು. ಅವರು ಹೊರಗಡೆ ಬರ್ತಾ ಇದ್ದಾಗೆ ವಾಟಾಳ್ ನಾಗರಾಜ್ ಅವರು ಅವ್ರ ಜೊತೆಗೆ ಸಿಎಂ ಜೊತೆಗೆ ಮಾತನಾಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಮಾತನಾಡಿ ಅನಂತರ ಅಲ್ಲಿಂದ ಸಿಎಂ ತೆರಳಿದ್ದಾರೆ. ಆ ಭಾರಿ ಸಂಖ್ಯೆಯ ಜನ ಸೇರಿರೋದು ತೋರಿಸುತ್ತೆ. ಸಿದ್ದರಾಮಯ್ಯನವರಿಗೆ ಕಚೇರಿಯಲ್ಲೂ ಕೂಡ ಎಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಇಷ್ಟಪಡೋರು ಎಷ್ಟೊಂದು ಜನ ಇದ್ದಾರೆ ಅಂತ, ಅವರ ವ್ಯಕ್ತಿತ್ವವನ್ನ ಇಷ್ಟಪಡೋರು. ಅದೇ ಕಾರಣಕ್ಕೆ ಅಲ್ಲೊಂದಷ್ಟು ಜನ ಕಣ್ಣೀರನ್ನ ಕೂಡ ಹಾಕಿದ್ರು. ಸಿಎಂ ಅವರು ಬರ್ತಾ ಇದ್ದ ಹಾಗೆ ವಿಧಾನಸೌಧದ ಒಳಗೆ ಎಂಟ್ರಿ ಕೊಡ್ತಾ ಇರಬೇಕಾದ್ರೇನೆ ಆತ್ರು ಕಣ್ಣೀರು ಹಾಕಿದ್ರು, ರಾಜೀನಾಮೆ ಕೊಡಬೇಡಿ ಅಂತ ಅವರದ್ದು ಆಸೆಗಳನ್ನ ಹೇಳ್ಕೊಂಡ್ರು. ಇದೀಗ ಜಾತಿ ಗಣತಿ ವರದಿ ಸ್ವೀಕರಿಸೋದಕ್ಕೆ ಅಂತ ಬಂದಿದ್ರು, ಅಲ್ಲಿ ಸ್ವೀಕಾರ ಆಗಿದೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಹೊರಗೆ ಬರ್ತಾರೆ ವಿಧಾನಸೌಧದಿಂದ. ಹೊರಗೆ ಬಂದು ಇನ್ನೇನು ಕಾರ್ ಹತ್ತಬೇಕು, ಅಲ್ಲೇನೆ ವಾಟಾಳ್ ನಾಗರಾಜ್ ಸಿಕ್ಕಿದ್ದಾರೆ. ಅವರು ಕೂಡ ಸಿಎಂ ಅನ್ನ ಮಾತನಾಡಿಸ್ಬೇಕು ಅಂತಾನೆ ಬಂದಿರ್ತಾರೆ. ಅಲ್ಲಿ ಮಾತುಕತೆ ನಡೆದಿದೆ. ಆ ನಂತರದಲ್ಲಿ ಸಿಎಂ ಅಲ್ಲಿಂದ ಹೊರಡ್ತಾರೆ. ಇದು ವಿಧಾನಸೌಧದ ಹೊರಗಡೆ ಸಿಎಂ ಬರ್ತಾ ಇದ್ದಾಗಿನ ದೃಶ್ಯ ಇದು. ಜಾತಿ ಗಣತಿ ವರದಿ ಸ್ವೀಕರಿಸಿದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊರಗೆ ಬಂದ್ರು. ಕಾರ್ ರೆಡಿ ಆಗಿತ್ತು, ಬಟ್ ಅಲ್ಲೇ ಇದ್ದಂತ ವಾಟಾಳ್ ನಾಗರಾಜ್ ಜೊತೆಗೆ ಕೈ ಹಿಡಿದು ಕುಶಲೋಪರಿ ಮಾತನಾಡಿದ್ದಾರೆ. ಮಾಧ್ಯಮದ ಜೊತೆ ಏನು ರಿಯಾಕ್ಟ್ ಮಾಡಿಲ್ಲ. ಹಾಗೆ ಕಾರ್ನಲ್ಲಿ ತೆರಳಿದ್ದಾರೆ. ತೆರಳೋದಕ್ಕೂ ಮುಂಚಿತವಾಗಿ ಒಂದ್ಸಲ ಜೋರಾಗಿ ಅಲ್ಲಿದ್ದಂಥ ಸಹೋದ್ಯೋಗಿಗಳೆಲ್ಲ ಘೋಷಣೆ ಕೂಗಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಲೂ ಕೂಡ ಯಾವುದೇ ರೀತಿಯಾದಂಥ ಅಳುಕಿಲ್ದೇನೆ ಅವ್ರ ಮುಖಭಾವದಲ್ಲಿ ಗೊತ್ತಾಗುತ್ತೆ ಎಷ್ಟು ಕೂಲಾಗಿ ಎಲ್ಲವನ್ನ ತಗೊಳ್ತಾ ಇದ್ದಾರೆ, ಎಲ್ಲ ಬೆಳವಣಿಗೆಯನ್ನ ಹ್ಯಾಂಡಲ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತ. ವಿಧಾನಸೌಧದಿಂದ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 1 ಗಂಟೆಗಳ ಮುಂಚಿತವಾಗಿ ವಿಧಾನಸೌಧಕ್ಕೆ ಹೋಗಿದ್ದಂತ ಸಿಎಂ ಸಿದ್ದರಾಮಯ್ಯ ಅಲ್ಲಿ ತಮ್ಮ ಕಚೇರಿ ಕೆಲಸಗಳೆಲ್ಲ ನಿರ್ವಹಿಸಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿನೇ ಮಾಡ್ತೀನಿ ಅನ್ನೋದಾಗಿ ಈ ಹಿಂದೆನೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಹಾಗೆ ಜಾತಿ ಗಣತಿ ವರದಿ ಕೈ ಸೇರಿದೆ. ಸೊ ಅದರ ಕೆಲಸಗಳನ್ನೆಲ್ಲ ಮುಗಿಸಿ ವಿಧಾನಸೌಧದಿಂದ ಹೊರಗೆ ಬಂದಿದ್ದಾರೆ. ಸುತ್ತಮುತ್ತಲೂ ಜನ ಸಾಗರವೇ ಇದೆ ನೋಡಿ. ಅವ್ರ ಜೊತೆಗಿದ್ದಂಥ ಅಧಿಕಾರಿಗಳು ಸೇರಿದಂತೆ ಸಹೋದ್ಯೋಗಿಗಳು ಮತ್ತೆ ಸಿಎಂ ಅವರನ್ನ ನೋಡಬೇಕು ಅಂತಾನೆ ಕಷ್ಟಪಟ್ಟು ಬರುವಂಥವ್ರ ಸಂಖ್ಯೆನೂ ಬಹಳ ಇದೆ. ಒಳಗಡೆ ಬಿಟ್ಟರೆ ಸಾಕು ಅಂತ ಕಾಯ್ತಿರ್ತಾರೆ. ಇವತ್ತಂತೂ ಅತಿ ಹೆಚ್ಚು ಜನ ಸೇರಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗೆ ಹೊರಗೆ ಬರ್ತಾ ಕನ್ನಡ ಪರ ಹೋರಾಟಗಾರರು, ಹಿರಿಯ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ಅಲ್ಲೇ ಇದ್ದರು. ಅವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ, ಕೈ ಕುಲುಕಿದ್ದಾರೆ. ಆ ನಂತರದಲ್ಲಿ ಅಲ್ಲೋದ ಅಷ್ಟೊಂದು ಜನ ಸೇರಿದಾರಲ್ಲ ಅವ್ರ ಕಡೆನೂ ಕೂಡ ವೇವ್ ಮಾಡಿದ್ದಾರೆ. ಆಗ ಅವ್ರಿಗೂ ಒಂದು ಜೋಶು, ಘೋಷಣೆ ಕೂಗಿದ್ದಾರೆ ಸಿಬ್ಬಂದಿ ಎಲ್ಲ. ಅನಂತರದಲ್ಲಿ ಅಲ್ಲಿಂದ ಹೊರಟಿದ್ದಾರೆ. ನಾಳೆ ದಿನದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಬಹುದು, ಗೊತ್ತಿಲ್ಲ. ಸುರ್ಜೇವಾಲಾ ಅವರು ಹೇಳಿದಾಗೆ ಇನ್ನೂ ಕೂಡ ಅದು ಸೀಕ್ರೆಟ್, ಸ್ಪೆಕ್ಯುಲೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಡಾಟ್ಸ್ಗಳು ಈಗಲೇ ಕನೆಕ್ಟ್ ಆಗಿದೆ. ನಾಳೆ ಏನಾಗುತ್ತೆ ಅನ್ನೋದು ಸಿದ್ದರಾಮಯ್ಯ ಅಭಿಮಾನಿಗಳವರೆಗೂ ಕೂಡ ಹೋಗಿದೆ. ಬೆಂಗಳೂರು ದಾಟಿ ಹೋಗಿದೆ ಸುದ್ದಿ, ವರುಣಾದ್ವರೆಗೂ ಕೂಡ. ಅಲ್ಲಿಂದ ಒಂದಷ್ಟು ಜನ ಸಿಎಂ ಅವರ ನಿವಾಸಕ್ಕೇನೆ ಬಂದಿದ್ದಾರೆ. ಅಂದರೆ ಸಿಎಂ ಅನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇದ್ದವರು ಕೂಡ ಇದ್ರು. ನಾವು ಬೆಳಗ್ಗೆ ತೋರಿಸ್ತಾ ಇದ್ವಿ. ಅವ್ರ ಆಸೆ ಇದ್ದಿದ್ದು ಅದೇ,
ಸಿದ್ದರಾಮಯ್ಯನವರು ಹೇಳಿಲ್ವಲ್ಲ ರಾಜೀನಾಮೆ ಕೊಡ್ತೀನಿ ಅಂತ, ಅವ್ರು ಕೊಡಲ್ಲ ಅಂತ ಅವರ ಅಭಿಮಾನಿಗಳು ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಬಟ್ ಈಗಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಸಿಎಂ ಎಂಥದ್ದೇ ಪ್ರಶ್ನೆಗಳು ಎದುರಾದರೂ ಕೂಡ ಮೌನವೇ ನನ್ನ ಉತ್ತರ, ನಗುವೇ ನನ್ನ ಉತ್ತರ ಅನ್ನೋ ರೀತಿಯಾಗಿ ಬಹಳ ಕೂಲ್ ಆಗೇನೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಮಾಧ್ಯಮದ ರಿಯಾಕ್ಷನ್ ಸ್ವಲ್ಪ ಮಟ್ಟಿಗೆ ದೂರನೇ ಇದ್ದಾರೆ, ಏನು ಮಾತನಾಡ್ತಾ ಇಲ್ಲ. ಸೈಲೆಂಟ್ ಆಗಿ ಒಂದು ನಗು ಮುಖದಲ್ಲಿ ಅಲ್ಲಿಂದ ವಿಧಾನಸೌಧದಿಂದ ಹೊರಟಂಥದ್ದನ್ನು ನಾವು ಗಮನಿಸಬಹುದು. ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ದ ಹಾಗೆ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿದ್ದೇ ಕಡಿಮೆ ಸಿಎಂ ಅವರು. ಇವತ್ತು ಜಾತಿಗಣತಿ ವರದಿ ಕೆಲಸ ಇತ್ತಲ್ಲ, ಅದಕ್ಕಾಗಿಯೇ ಬಂದಿದ್ದಾರೆ ವಿಧಾನಸೌಧಕ್ಕೆ. ಹಾಗೆ ಬಂದಂಥ ಸಂದರ್ಭ ನೂರಾರು ಸಂಖ್ಯೆಯಲ್ಲಿ ಸಹೋದ್ಯೋಗಿಗಳು ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಣ್ಣೀರ ವಿದಾಯ ಕೊಟ್ಟಿದ್ದಾರೆ, ಖುಷಿಯಿಂದ ಘೋಷಣೆ ಕೂಗಿದ್ದಾರೆ. अब तक जो हम लोग को जानकारी है वो ये है कि सीएम को डीसीएम को दोनों को बता दिया गया है क्या होना है, और ऐसा कहा जा रहा है कि कल शायद 3 बजे के आसपास वो राजभवन पता नहीं वो क्या बोलेंगे कि उसके बाद ही हमको पता चलेंगे. अब तक तो हम भी ब्लैंक है, टोटली ब्लैंक. कल के लिए सर आपको क्या ಇದು ವಿಧಾನಸೌಧದ ದೃಶ್ಯ ನೀವು ಗಮನಿಸ್ತಾ ಇರೋದು. ವಿಧಾನಸೌಧಕ್ಕೆ ಬಂದು ವಾಪಸ್ ಆಗ್ತಾ ಇದ್ದಂಥ ಸಿದ್ದರಾಮಯ್ಯನವರು ವಾಟಾಳ್ ನಾಗರಾಜ್ ಅವರನ್ನ ಭೇಟಿಯಾಗಿ ಜೊತೆಗೆ ಸಹೋದ್ಯೋಗಿಗಳ ಕಡೆಗೆ ಕೈ ಬೀಸಿ ಕೈ ಮುಗಿದು ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ. ನಾಳೆ ದಿನ ನಾವು ಹೇಳಿದಾಗೆ ಚಿತ್ರಣಗಳ ಸಂಪೂರ್ಣ ಬದಲಾಗಿರುತ್ತೆ. ಬಟ್ ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರು ಎಷ್ಟು ಪಾಸಿಟಿವ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಕೆಲವೊಮ್ಮೆ ಅಧಿಕಾರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ಮುಖಭಾವದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಬಟ್ ಸಿಎಂ ಸಿದ್ದರಾಮಯ್ಯನವರು ಅದು ಯಾವುದನ್ನು ಕೂಡ ತೋರಿಸದೇ ಇರೋ ರೀತಿಯಾಗಿ ಬಹಳ ಕೂಲಾಗಿ ಆರಾಮಾಗಿ ವಿಧಾನಸೌಧದಿಂದ ಹೊರಗಡೆ ಬರ್ತಾ ಇದ್ರು. ಅವರ ಜೊತೆಗೆ ಅವರ ಸಹೋದ್ಯೋಗಿಗಳು ಆಮೇಲೆ ನೌಕರರು ಎಲ್ಲರೂ ಕೂಡ ಇದ್ರು. ಅವ್ರನ್ನ ಒಂದು ಪ್ರೀತಿಯ ಬೀಳ್ಕೊಡುಗೆ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ನಿಜಕ್ಕೂ ಒಂದು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಅವ್ರುಗಳು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ರಾಜೀನಾಮೆ ಕೊಡಬೇಡಿ ಅನ್ನೋದಾಗಿ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಾಸಕರು ಮಾಡ್ಕೊಳ್ಳೋ ಮನವಿ ಬೇರೆ, ಬಟ್ ಅವ್ರ ಜೊತೆಗೆ ಇಷ್ಟು ವರ್ಷಗಳವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರುವಂಥ ನೌಕರರು ಸಹೋದ್ಯೋಗಿಗಳು ಪ್ರೀತಿಯ ಮನವಿಯನ್ನು ಮಾಡಿಕೊಂಡ್ರು. ಅದಾದ ನಂತರ ಸಿ ಎಂ ಅವರ ಹಿಂದೆನೇ ಹೆಜ್ಜೆ ಹಾಕ್ತಾ ಬಂದರು. ಒಂದಷ್ಟು ಜನ ಗುಂಪಾಗಿ ನಿಂತಿದ್ರು ಸಿದ್ದರಾಮಯ್ಯನವರಿಗೆ ವೇವ್ ಮಾಡೋದಕ್ಕೆ, ಹಾಗೆ ಸಿದ್ದರಾಮಯ್ಯನವರ ಪರ ಘೋಷಣೆಯನ್ನು ಕೂಗ್ತಾ. ರೈಟ್ ಸೈಡ್ನಲ್ಲಿ ಒಂದಷ್ಟು ತುಂಬ ಜನ ನಿಂತಿರೋದನ್ನು ನೀವು ಗಮನಿಸ್ಬೋದು. ಹಾಗೆ ಕಾರ್ನ ಬಳಿ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ನಿಂತಿರ್ತಾರೆ. ಅವ್ರ ಜೊತೆಗೆ ಆ ಸಂದರ್ಭಕ್ಕೆ ಮಾತಾಡಿದ್ದಾರೆ, ಸ್ವಲ್ಪ ಹೊತ್ತು ಮಾತನಾಡಿ ಆನಂತರ ಅಲ್ಲಿಂದ ಹೊರಟಿದ್ದಾರೆ. ಯಾವುದೇ ರೀತಿಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಒಂದು 2-3 ದಿನಗಳಿಂದ
ಮಾಧ್ಯಮದ ಜೊತೆ ಮಾತು ಬಹಳ ಕಡಿಮೆ ಆಗಿದೆ. ಸಿಎಂ ಮಾತನಾಡಿದ್ದೇ ಇಲ್ಲ. ದೆಹಲಿಯಿಂದ ಹೊರಟಾಗ್ಲೂ ಕೂಡ ಒನ್ ಲೈನ್ ಆನ್ಸರ್ ಬಿಟ್ರೆ ಎಲ್ಲೂ ಕೂಡ ಏನಾಗ್ತಾ ಇದೆ ನಾಳೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಆಗಲಿ DCM ಆಗಲಿ ವಿವರವಾಗಿ ಮಾತನಾಡಿದಿಲ್ಲ. ಹಾಗೆ ಉಳಿದಂಥ ಶಾಸಕರುಗಳು ಕೂಡ ಈ ಹಂತಕ್ಕೆ ನೀವು ಏನೇ ಪ್ರಶ್ನೆ ಮಾಡಿದ್ರು ಹೈಕಮಾಂಡ್ ನಿರ್ಧಾರ ಮುಂದೆ ನೋಡೋಣ ಅನ್ನೋದಾಗಿನೇ ಹೇಳ್ತಾರೆ ಹೊರತು ಈ ಪ್ರೆಸೆಂಟ್ ಡೆವಲಪ್ಮೆಂಟ್ ಆ್ಯಕ್ಚುಲ್ ಆಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮುಕ್ತವಾಗಿ ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ರೆಡಿ ಇಲ್ಲ. ಬಹುಶಃ ಇನ್ನೊಂದು 12-24 ಗಂಟೆಗಳವರೆಗೆ ಕಾಯಬೇಕಾಗುತ್ತೆ ಏನಾಗುತ್ತೆ ಅನ್ನೋದನ್ನು ನೋಡೋದಕ್ಕೆ. ಆಲ್ರೆಡಿ ದೆಹಲಿಯಲ್ಲಾಗಿರುವಂಥ ಚರ್ಚೆಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೆಷ್ಟು ಸಮಯಗಳು ತಗೊಳ್ತಾರೆ ಅಂತ. ಈವನ್ ಸುರ್ಜೇವಾಲಾ ಅವ್ರು ಮಾತನಾಡಬೇಕಾದ್ರೂ ಕೂಡ CLP ಸಭೆ ನಾವು ಕರೆದಿಲ್ಲ, ಆಮೇಲೆ ನಾವು ಏನೇ ನಿರ್ಧಾರ ತಗೊಂಡ್ರೂ ಕೂಡ ಕನ್ನಡಿಗರ ಒಳ್ಳೆಯದಕ್ಕಾಗಿಯೇ ಇರುತ್ತೆ ಅನ್ನೋದಾಗಿ ಹೇಳೋ ಮೂಲಕವಾಗಿ, ಹಾಗೆ CM ಹಾಗೆ DCM ಅವರ ಕೆಲಸ ರಾಜ್ಯದಲ್ಲಿ ಅವ್ರು ಮಾಡಿರುವಂಥ ಕರ್ತವ್ಯದ ಬಗ್ಗೆ ನೆನಪಿಸ್ಕೊಳ್ತಾ ಮುಂದಾಗುವಂಥ ನಿರ್ಧಾರ ಬದಲಾವಣೆಗಳು ಖಚಿತ ಅನ್ನೋ ರೀತಿಯಾಗಿಯೇ ಇತ್ತು ಅವರ ಮಾತೇ ಹೊರತು ನೇರವಾಗಿ ಯಾವುದೇ ಸ್ಟೇಟ್ಮೆಂಟನ್ನು ಸುರ್ಜೇವಾಲಾ ಅವರು ಕೂಡ ಕೊಟ್ಟಿಲ್ಲ. ಬಟ್ ಇದುವರೆಗೂ ಬರ್ತಾ ಇರುವಂಥ ಇನ್ಸೈಡ್ ಮಾಹಿತಿಗಳನ್ನು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ವಿಧಾನಸೌಧದಲ್ಲೂ ಕೂಡ ನಿಮ್ಗೆ ಇಂಥ ಒಂದು ದೃಶ್ಯವನ್ನ ನೋಡೋದಕ್ಕೆ ಸಿಗ್ತಾ ಇದೆ. ಬೇರೆ ದಿನಗಳ CM ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಹೋದ್ರೆ ಈ ರೀತಿ ನೌಕರರು ಅವರನ್ನ ಹಿಂಬಾಲಿಸೋದು ಇಲ್ಲ, ಹೀಗೆ ನಿಂತು ಘೋಷಣೆಯನ್ನ ಕೂಗೋದು ಇಲ್ಲ. ಇಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿರುವಂಥ ನೌಕರರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿ ನಿಂತಿದ್ದಾರೆ, ಒಂದಷ್ಟು ಜನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ, CM ಕಡೆಗೆ ವೇವ್ ಮಾಡ್ತಾ ಇದ್ದಾರೆ. CM ಕೂಡ ಅಷ್ಟೇ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ.